ಚಾನೆಲ್ ಅಂಡ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಪುತ್ತೂರಿನ ಶಾಸಕ ಅಶೋಕ್ ರೈ ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಉದ್ದೇಶಿಸಿ ಸಾರ್ವಜನಿಕವಾಗಿ ನಿಂದಿಸಿ ಪ್ರಚೋದನಕಾರಿ ಹೇಳಿಕೆ ನೀಡುವುದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಹಿಂದೂ ವೇದಿಕೆ ಮನವಿಯನ್ನ ಮಾಡಿದ್ರು. ಬಳಿಕ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕರಾದ ಮೋಹನ್ ದಾಸ್ ಕಾನಿಯೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನ ಎಸ್ಪಿ ಹಾಗೂ ಕಮಿಷನರ್ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲವೂ ಶಾಂತಿಯುತವಾಗಿ ಸಾರ್ವಜನಿಕ ವಲಯದಲ್ಲಿ ಭಯಮುಕ್ತವಾಗಿತ್ತು. ಇದೆಲ್ಲದರ ಮಧ್ಯೆ ಪುತ್ತೂರು ತಾಲೂಕಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೊಸ ಎಸ್ಪಿ ಅವರು ಮತ್ತು ಕಮಿಷನರ್ ಬಂದ ನಂತರ ಪರಿವಾರ ಸಂಘಟನೆಗಳು ಪ್ರಮುಖರನ್ನ ಪೊಲೀಸ್ ಇಲಾಖೆ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮುಂದಿನ ದಿನದಲ್ಲಿ ಸ್ಲೇಟ್ ಕೊಟ್ಟು ಕೂರಿಸುತ್ತಾರೆ ಎಂದು ಅವಮಾನಕರ ರೀತಿಯಲ್ಲಿ ಲೇವಡಿ ಮಾಡಿರುವುದನ್ನ ಖಂಡಿಸ್ತೇವೆ ಎಂದರು. ಎಲ್ಲವೂ ಸೌಹಾರ್ದಯುತವಾಗಿ ಸಮಾಜದ ಜನ ನೋಡುವ ರೀತಿಯಲ್ಲಿರುವಾಗಲೇ ಇಲ್ಲಿನ ಸನ್ಮಾನ್ಯ ಶಾಸಕರು ಅವರ ವೈಯಕ್ತಿಕವಾಗಿ ಅವರ ಮೇಲೆ ಗೌರವ ಇದೆ. ಆದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಸಂಘದ ಪರಿವಾರ ಸಂಘಟನೆಗಳನ್ನು ಹೆಸರು ಹೇಳಿಕೊಂಡು ಭಾಷಣ ಮಾಡುವವರು ಮತ್ತು ಅವರನ್ನು ಇಲ್ಲಿನ SP ಮತ್ತು ಕಮಿಷನರ್ ಚೇಂಜ್ ಆದಮೇಲೆ ಇವರ ಮನೆಗಳಿಗೆ ಹೋಗಿ ಇವರನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಸ್ಲೇಟ್ ಇಟ್ಕೊಂಡು ಕೂತ್ಕೊಳ್ಳಲಿಕ್ಕೆ ಅಲ್ಲಿವರೆಗೆ ಮುಟ್ತದೆ ಎನ್ನುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಬಂದಂತೆ. ಅದಾದ ನಂತರ ನಾವು ಕೇಳೋದು ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು. ಒಂದು ಸಂಘಟನೆಯಾಗಿ ಈ ದೇಶದಲ್ಲಿ 100 ವರ್ಷಗಳಿಂದ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನೂರಾರು ಜನ ಸಾವಿರಾರು ಜನರ ಹಿರಿಯರುಗಳ ತ್ಯಾಗ ಬಲಿದಾನ ಇದೆ. ಅದರಿಂದಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ಸಂಘಟನೆಗಳಿಗೆ ಭದ್ರವಾಗಿ ಗಟ್ಟಿ ನಿಂತು ಇವತ್ತು ಸಮಾಜವನ್ನು ದೇಶವನ್ನು ಮುನ್ನಡೆಸುವ ಮಟ್ಟಿಗೆ ಇವತ್ತು ಸಂಘಟನೆಗಳು ನಿಂತಿವೆ. ಪರಿವಾರ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು. ಇದರ ಮಧ್ಯೆ ನಮಗೆ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾನೂನಿನ ವಿರುದ್ಧವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ 7ನೇ ತಾರೀಕಿಗೆ ನಾವು ಕೂಡ ಪುತ್ತೂರಿನಲ್ಲಿ ಹಿಂದೂ ದಮನ ನೀತಿಯ ಬಗ್ಗೆ ಹೇಳಿಕೆಗಳು ರಾಜ್ಯದ ಕಾಂಗ್ರೆಸ್ ನಾಯಕರು ಕೊಡುವಂಥ ಹೇಳಿಕೆಗಳಿಗೆ ಪೂರಕವಾಗಲೆಂಬಂತೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ದೆವು. ಈ ಪ್ರತಿಭಟನೆ ಆದ್ಮೇಲೂ ಕೂಡ ಮತ್ತೆ ವಾಪಸ್ ನಮ್ಮ ಸಂಘಟನೆಯ ಒಬ್ಬರು ಪ್ರಾಂತದ ಜವಾಬ್ದಾರಿ ಇರತಕ್ಕಂಥ ಕೊಡಗಿನ ಅಜಿತ್ ಎನ್ನುವರ ಬಗ್ಗೆ ಇನ್ನೂ ಅವರು ಕೇವಲವಾಗಿ ನಾವೇನಾದರೂ ಅವರು ಕಾರ್ಯಕ್ರಮ ಮುಗಿದು ಸ್ವಲ್ಪ ಸಮಯ ಇರ್ತಿದ್ರೆ ಅವರಿಗೆ ನಾವೇ ನಮ್ಮ ಮಸಲ್ ಪವರ್ ತೋರಿಸ್ತಿದ್ದೆವು ಎನ್ನುವಂಥ ಮಾತುಗಳು ಒಬ್ಬ ಶಾಸಕನಾಗಿ ಹೇಳಿರುವಂಥದ್ದು. ಅದು ಕೂಡ ಒಬ್ಬ ಜವಾಬ್ದಾರಿ ಇರತಕ್ಕಂಥದ್ದು. ಒಂದು ತಾಲೂಕಿನ ಪೀಕ್ ಪಾಯಿಂಟ್ ಅಂತ ಕೇಳಿದರೆ ಆ ಕ್ಷೇತ್ರದ ಶಾಸಕ ಇವರೇ ಈ ಪದಗಳನ್ನು ಬಳಸಿರುವಂಥದ್ದು ಅದು ಖೇದಕರ. ನಮ್ಮ ಸಂಘಟನೆ ಕೇವಲ ಯಾವುದೋ ಒಂದು ಸಮಾಜದಲ್ಲಿ ಬೊಬ್ಬೆ ಹಾಕಲಿಕ್ಕೆ ಇರುವಂಥದ್ದು ಅಂತ ಅನ್ಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸೇವೆ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಸಮಾಜವನ್ನು ಕಟ್ಟತಕ್ಕಂಥ ಕೆಲಸಗಳಿರ್ಬೋದು, ಬೇರೆ ಬೇರೆ ಕಾರಣಗಳಲ್ಲಿ ಇವತ್ತು ಸಮಾಜವನ್ನು ಸಂಘಟಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದೆ. ಇವರ ಪಾಳಿಗೆ ಈ ಸಂಘಟನೆಗಳೆಲ್ಲ ಒಂದು ಕೇವಲ ರೀತಿಯಲ್ಲಿ ವರ್ತಿಸುವ ರೀತಿಯಲ್ಲಿ ಅದರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ಇವರು ಸುಳ್ಯಕ್ಕೆ ಹೋಗಿ ಸುಳ್ಯದಲ್ಲಿ ಕೂಡ ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳಿರುವಂಥದ್ದು ಅದು ಕೂಡ ಆಕ್ಷೇಪಾರ್ಹ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಇಲ್ಲ, ಸಮಾಜನೇ ಉತ್ತರ ಕೊಡುವಂಥ ಸ್ಥಿತಿಯ ನಿರ್ಮಾಣ ಆಗ್ತದೆ. ಸಾರ್ವಜನಿಕವಾಗಿ ಸಮಾಜ, ಎಲ್ಲ ಹಿಂದೂ ಸಮಾಜ ಇಡೀ ವ್ಯವಸ್ಥೆಯನ್ನು ಗಮನಿಸ್ತಾ ಇದೆ. ಈ ಶಾಸಕ ಸ್ಥಾನ, ಸಂಸದ ಸ್ಥಾನ, ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಯಾರಿಗೂ ಶಾಶ್ವತ ಅಲ್ಲ, ಅದು ಬದಲಾಗ್ತಾನೆ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ಸಂಘಟನೆಗಳು ಗಟ್ಟಿಯಾದಂತೆ ಸಮಾಜದ ವ್ಯವಸ್ಥೆಯೂ ಬದಲಾಗ್ತದೆ. ಇದಕ್ಕೆಲ್ಲವೂ ಕೂಡ ಸಮಾಜ ಉತ್ತರ ಕೊಡುವಂಥ ರೀತಿಯಲ್ಲಿ ಸಾಮಾಜಿಕವಾದಂಥ ವ್ಯವಸ್ಥೆಯ ಒಳಗಡೆ ಇವೆಲ್ಲವನ್ನು ಸಮಾಜ ಗಮನಿಸ್ತಾ ಇದೆ. ಅದಕ್ಕೆ ಅವರದನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಬಹುದು ಎನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಇದರಿಂದಾಗಿ ಸಮಾಜದ ಶಾಂತಿ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೊಸ SP ಬಂದ ಮೇಲೆ ಎಲ್ಲವೂ ಕೂಡ ಸುಸಜ್ಜಿತವಾಗಿ ನಡೀತಿದೆ ಎನ್ನುವಂಥದ್ದು ಎಲ್ಲರೂ ಗಮನದಿದೆ. ಆದರೆ ಮತ್ತೆ ಸಮಾಜವನ್ನು ಕೆಣಕುವಂಥ ಕೆಲಸ, ಸಂಘಟನೆಗಳನ್ನು ಕೆಣಕುವಂಥ ಕೆಲಸ, ಹಿರಿಯರನ್ನು ಕೆಣಕುವಂಥ ಕೆಲಸ ಇವರು ಶಾಸಕರಾಗಿ ಮಾಡುವಂಥದ್ದು ಅದು ಆಕ್ಷೇಪಾರ್ಹ. ಅದಕ್ಕೋಸ್ಕರ ಅವರಿಗೂ ಗೌರವ ಇದೆ. ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕ ಈ ರೀತಿ ವರ್ತಿಸುವಂಥದ್ದು ಅವರಿಗೂ ಶೋಭೆ ತರುವುದಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಮೇಲೆ, ಅದರ ಜೊತೆಗೆ ಅವರ ಪಕ್ಷದಿಂದ ನಮ್ಮ ಪಕ್ಷದಿಂದ ನಮ್ಮ ಸಂಘಟನೆಗಳ ಮೇಲೆ, ಕಾರ್ಯಕ್ರಮದ ಮೇಲೆ, ನಮ್ಮ ಸಂಘಟನೆಯ ಪ್ರಮುಖರ ಮೇಲೆ ಕೇಸು ದಾಖಲಿಸುವಂಥದ್ದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಇವತ್ತು ನಮ್ಮ ಸಂಘಟನೆಯ ಹಿರಿಯರ ಬಗ್ಗೆ ಹೇಳಿರುವುದರ ಕುರಿತು ನಾವು ಇವತ್ತು ಇಲ್ಲಿಯ ನಗರ ಠಾಣೆಗೆ ಅದನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತೇವೆ. ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕು ಎನ್ನುವಂಥದ್ದು ನಮ್ಮದು ಕೂಡ ಆಗ್ರಹ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮವಾಗಿ ಯಾವುದೇ ಸಂವಿಧಾನಿಕವಲ್ಲದಂಥ ರೀತಿಯಲ್ಲಿ ಅಲ್ಲ,
ಸಾಂವಿಧಾನಿಕವಾದಂತಹ ವ್ಯವಸ್ಥೆಯೊಳಗಡೆ ಈ ಸಮಾಜ ನಡಿಬೇಕು ಅನ್ನುವಂಥದ್ದು ನಮ್ಮದು ಕೂಡ ಅಪೇಕ್ಷೆ. ಅದಕ್ಕೆ ಸರ್ಕಾರದ ಅಧಿಕಾರಿಗಳು ನಡೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯಲ್ಲಿ ಸಮಾಜ ಮುಂದುವರಿಬೇಕು ಅಂತೇಳಿ ಸಮಾಜದ ಅಪೇಕ್ಷೆ ಇದೆ. ಅದಕ್ಕೆ ನಮ್ಮೆಲ್ಲರ ಸಂಘಟನೆ ಕಡೆಯಿಂದ ಪೂರ್ಣವಾದ ಸಹಕಾರವನ್ನು ಕೂಡ ಬಯಸ್ತಾ ಇದ್ದೇವೆ. ನವವಿವಾಹಿತ ಯುವಕನೊಬ್ಬ ರಕ್ತದೊತ್ತಡದಿಂದ ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದ್ರು ತುರ್ತು ಚಿಕಿತ್ಸೆ ನೀಡಲಾಯಿತಾದ್ರೂ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಘಟನೆ ಬುಧವಾರ ನಡೆದಿದೆ. ಉಳ್ಳಾಲ ತಾಲೂಕಿನ ಮಂಚನಾಡಿ ಪೆರಾಡೆ ದಿ ವೆಂಕಪ್ಪ ಹಾಗೂ ಪಾರ್ವತಿ ದಂಪತಿ ಪುತ್ರ ಭರತ್ 32 ವರ್ಷದ ಸಾವನ್ನಪ್ಪಿದಂತಹ ಯುವಕ. ನಗರದ ಮಾಲ್ ಒಂದರಲ್ಲಿ ಟೈಲರ್ ಕೆಲಸ ಮಾಡ್ತಾ ಇದ್ದ ಭರತ್ 4 ದಿನದ ಹಿಂದೆ ರಕ್ತದೊತ್ತಡದಿಂದ ಕುಸಿದು ಬಿದ್ದಿದ್ರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಸಾವನ್ನಪ್ಪಿದ್ದಾರೆ. ಕಳೆದ ಏಪ್ರಿಲ್ 22ರಂದು ಭರತ್ ವಿವಾಹ ಸಮಾರಂಭ ನಡೆದಿದ್ದು ಪತ್ನಿ ನಗರದ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಭರತ್ ಅವರಿಗೆ ತಾಯಿ, ಪತ್ನಿ ಹಾಗೂ 3 ಸಹೋದರಿಯರು ಇದ್ದಾರೆ. ದುಡಿಯೋ ವರ್ಗದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಅಕ್ಷರ ದಾಸೋಹ ನೌಕರರ ಸಂಘದಿಂದ ಪುತ್ತೂರು ಸಹಾಯಕ ಕಮಿಷನರ್ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಸೇವಕರನ್ನಾಗಿ ಮಾಡಲು 29 ಪ್ರಮುಖ ಕಾರ್ಮಿಕ ಕಾನೂನುಗಳನ್ನ 4 ಸಂಹಿತೆಗಳಲ್ಲಿ ರೂಪೀಕರಿಸಲಾಗಿದೆ. ಅಕ್ಷರ ದಾಸೋಹ ಆಶಾ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಮತ್ತು ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಕಾರ್ಮಿಕ ಕಾನೂನುಗಳಲ್ಲಿ ಕೆಲಸದ ಅವಧಿ ಹೆಚ್ಚಳ ಸೇರಿದಂತೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮಾಡ್ತಾ ಇರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮತ್ತು ಜೀವನ ಯೋಗ್ಯ ಕನಿಷ್ಠ ವೇತನ ರೂಪಾಯಿ 36,000 ನಿಗದಿಗಾಗಿ ಗುತ್ತಿಗೆ ಮುಂತಾದ ಕಾಯಂಕೇತರ ಕಾರ್ಮಿಕರ ಕಾಯಂಗೆ ಶಾಸನಕ್ಕಾಗಿ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಪಿಂಚಣಿ ಸೇರಿದಂತೆ ಕಲ್ಯಾಣ ಸೌಲಭ್ಯಗಳ ಜಾರಿಗಾಗಿ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರು ಮಧ್ಯಾಹ್ನದ ಊಟದ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನ ನಡೆಸಿದರು. ಕಾರ್ಮಿಕ ಮುಖಂಡೆ ಈಶ್ವರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ದುಡಿಯುವ ವರ್ಗಗಳಿಗೆ ಯಾವುದೇ ಸೌಲಭ್ಯ ಒದಗಿಸಿಲ್ಲ. ಇವತ್ತು ಕಾನೂನು ಕಾಯ್ದೆಗಳು ಜಾರಿಯಾದ್ರೆ ನಮಗೆ ಸಿಗುವ ವೇತನ, ಬೋನಸ್, ಸಮಾನ ವೇತನದ ಹಕ್ಕುಗಳನ್ನ ಕಳೆದುಕೊಳ್ತೇವೆ. ಮುಂದೆ ಸರ್ಕಾರ ಏನ್ ಮಾಡಿದ್ರೂ ಒಪ್ಪಿಕೊಳ್ಬೇಕು. ಆ ಮೂಲಕ ಸರ್ಕಾರ ನಿಮ್ಮ ಶೋಷಣೆ ಮಾಡುವವರು ನಾವು ಎಂದು ಬಹಿರಂಗವಾಗಿ ಹೇಳುವಂತಾಗಿದೆ. ನಮ್ಮನ್ನ ಆಳುವ ಸರ್ಕಾರಕ್ಕೆ ನಮ್ಮ ಕಾಳಜಿ ಇಲ್ಲ. ನಿಮ್ಮನ್ನ ಸ್ಕೀಮ್ ನೌಕರನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೀವು ಶಕ್ತಿ ಇರುವ ತನಕ ದುಡಿಯಿರಿ, ಶಕ್ತಿ ಇಲ್ಲದಾಗ ಎಲ್ಲಿಗಾದ್ರೂ ಹೋಗಿ ಸಾಯಿರಿ ಎಂದರ್ಥ. ಇಲ್ಲಿ ಕಾಂಗ್ರೆಸ್ ಕೂಡ ಒಂದೇ ನಾಣ್ಯದ 2 ಮುಖಗಳು. ಒಂದು ಕಡೆ ನಮ್ಮನ್ನ ಸಮಾಧಾನಿಸುತ್ತಾ ಒಂದೇ ಟೇಬಲ್ನಲ್ಲಿ 2 ಪಕ್ಷದ ಮುಖಂಡರು ತಿಂದುಕೊಂಡಿರ್ತಾರೆ. ಒಟ್ಟಿನಲ್ಲಿ ಅವರು ನಮ್ಮನ್ನ ದಾರಿ ತಪ್ಪಿಸಿ ನಮ್ಮ ಬದುಕಿಗೆ ಬೆಂಕಿ ಇಟ್ಟು ಅವರ ಮಕ್ಕಳನ್ನ ವಿದೇಶಕ್ಕೆ ಕಳುಹಿಸ್ತಾರೆ. ಇವತ್ತು ಸಮಾಜ ಉಳಿಯಲು ದುಡಿಯುವ ವರ್ಗದ ನಂಟುಗಳನ್ನ ಬೇಕೆಂದು ಅವರು ಅರಿಬೇಕು. ನಮ್ಮ ಹಕ್ಕುಗಳಿಗೆ ಕೈ ಹಾಕಿದ್ರೆ, ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಸರ್ಕಾರದ ಕುರ್ಚಿಯನ್ನ ಎಳೆದು ರಸ್ತೆಗೆ ಬಿಸಾಡುವ ತಾಕತ್ತು ನಮಗಿದೆ. ಮುಂದಿನ ದಿನ ನಮ್ಮ ಹೋರಾಟ ತೀವ್ರಗೊಳಿಸಬೇಕು. ಕೆಂಬಾವುಟ ಚುನಾವಣೆಯಲ್ಲಿ ಸೋತಿರಬಹುದು, ಆದ್ರೆ ಕೆಂಬಾವುಟ ಹಿಡಿದು ಮಾಡಿದ ಹೋರಾಟಗಳು ಎಲ್ಲೂ ಸೋಲಿಲ್ಲ, ಯಶಸ್ವಿಯಾಗಿದೆ ಎಂದು ಹೇಳಿದ್ರು. ಅದನ್ನು ಕಳ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಕನಿಷ್ಠ ವೇತನ ಕಾಯ್ದೆ ಕೂಡ ಕಾರ್ಮಿಕರ ಹಕ್ಕುಗಳು, ಅದನ್ನು ಕೂಡ ಕಳ್ಕೊಳ್ತೀವಿ. ಬೋನಸ್ ಪಾವತಿ ಕಾಯ್ದೆ ಇದೆ, ಸಮಾನ ಸಂಭಾವನೆ ಕಾಯ್ದೆ ಕೂಡ ಇದೆ. ಇಂತಹ ಅದೆಷ್ಟು ಹಕ್ಕುಗಳಿದಾವೆ ನಮಗೆ ಕೊಡ್ಬೇಕಂತ. ನಮ್ಗೆ ನಮ್ಮ ಏನಾದ್ರೂ ಕಾನೂನು ಸವಲತ್ತು ನಮಗೆ ಸಿಗದಿದ್ರೆ ಆ ಮೂಲಕ ನಮಗೆ ಕೇಳುವ ಹಕ್ಕುಗಳೇನಿತ್ತು ಅದನ್ನೆಲ್ಲವೂ ಕೂಡ ಇವತ್ತು ಇಲ್ಲದಾಗಿಸಿ ಹೋಗಿದೆ. ಯಾಕಂತ ಹೇಳಿದ್ರೆ, ನೀವು ಸರ್ಕಾರ ಏನು ಮಾಡಿದ್ರು ಒಪ್ಪಿಕೊಳ್ಬೇಕು, ವಿರೋಧ ವ್ಯಕ್ತಪಡಿಸಬಾರ್ದು. ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ಅಪ್ಪಿಕೊಂಡು ಹೋಗ್ಬೇಕು. ನೀವು ಹೀಗೆ ದುಡಿತಲೇ ಇರಬೇಕು. ನಿಮ್ಮ ಶೋಷಣೆಗಾರರು ನಾವು ಅಂತ ಹೇಳಿದ ಬಹಿರಂಗ ಸತ್ಯವನ್ನು ಇವತ್ತು ನಮ್ಮನ್ನು ಆಟ ಮಾಡಿದ 2 ಸರ್ಕಾರಗಳು ಕೂಡ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಇನ್ನು ಜಿಲ್ಲಾ ಮುಖಂಡ ಶ್ಯಾಮರಾಜ ಪಟ್ರಾಮೆ ಅವರು ಮಾತನಾಡಿ, ದುಡಿಯುವ ವರ್ಗದ ಪರವಾಗಿ ಸರ್ಕಾರ ಇರಬೇಕು, ಆದ್ರೆ ವಾಸ್ತವವಾಗಿ ಸರ್ಕಾರ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆ. ನಾವು ಮೌನವಾಗಿರದೆ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದ್ರು. ಇನ್ನು ಅಕ್ಷರ ದಾಸೋಹ ನೌಕರರ ಸಂಘದ ಪುತ್ತೂರು ಅಧ್ಯಕ್ಷೆ ರಂಜಿತಾ, ಪ್ರಧಾನ ಕಾರ್ಯದರ್ಶಿ ಲತಾ, ಸುಳ್ಯ ಸಂಘದ ಅಧ್ಯಕ್ಷೆ ರೇವತಿ, ಕಾರ್ಯದರ್ಶಿ ಸುಲೋಚನಾ, ಕಡಬಾ ಸಂಘದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಭವ್ಯ, ಕಾರ್ಮಿಕ ಮುಖಂಡರಾದ ಜನಾರ್ದನ ಪುತ್ತೂರು, ದಾಮೋದರ ಸಹಿತ ಅಕ್ಷರ ದಾಸೋಹ ನೌಕರರ ಸಂಘದ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ఏది యశస్వ్యాపులు పండుగ కాతుకున్నదు నిల్కుదు తోందులే ಏರುಮಾಂತ ಭಾಗವಹಿಸ್ತಾರೆ, ಏತು ಜನ ಭಾಗವಹಿಸ್ತಾರೆ, ವಾಸ್ ಇಲಾಖೆದ ಕೈಗಾರಿಕೆದ ಕಾರ್ಮಿಕರು ಭಾಗವಹಿಸ್ತಾರೆ. ನಮ್ಮೆಲ್ಲ ನಮ್ಮ ಗೊತ್ತು ನಡಪ್ಪೋ ಎದು ರೂಪಾಯಿ ಮಾಡ್ತಾರ ಅಂದಾಜು ನೋಡ್ತಾರ. ಆ ಮಲ್ಲ ವ್ಯಾಪಾರಿ ದೇಶನು ಅಮೆರಿಕದ ಚಿನ್ನ ನಿಲ್ಕುದು ಒತ್ತುಂಡು. ಆ ನಿಲ್ಕುದು ತೂನಾಗ ಪುತ್ತೂರು ಕೂಡ ಈತ ಜನ ತೋಜಲೆಕ್ಕ ಮಾಡ್ತಾರತ್ತ ಇದು ನಿಜವಾದ ಅಭಿನಂದನೆ ಆಗ್ತದೆ. ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేరా మస్తు ఖుషి అప్పుడు బాబా ఫుల్ కుల్లర్ల బుర్సొద్దిచ్చిగే అందు కైతల్ దిల్లడు మాతేడలు వీకిద ఫర్నిచర్ ఉండు ఈరింగ దాల్ తెత్తుకోరి పినేంచి పోలేరు బేబీ యబా వీకే ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ಲಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಸೌರಾಷ್ಟ್ರ ಕ್ಲೋತ್ ಸ್ಟೋರ್. ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್, ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ Authorized dealer Saurashtra Clothes Store, Market Road, Mangalore. Mobile 8882424910. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ, ಕುದ್ರೋಳಿ. ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು, ತರಬೇತಿ ಅವಧಿ 2 ವರ್ಷಗಳಾಗಿದೆ. ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 082424928447.
ಶ್ರೀ ದುರ್ಗಾ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪರಿಹಾರದಲ್ಲಿ ಚಾಲೆಂಜ್. ತುಳುನಾಡಿನ ಮತ್ತು ಕೇರಳದ ಪ್ರಖ್ಯಾತ ಮಹಾವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ಜಪಸಿದ್ಧಿಯಿಂದ ಹೋಮ ಹವನಗಳ ಮೂಲಕ ನಿಮ್ಮ ಸಮಸ್ಯೆಗಳಾದ ಕೌಟುಂಬಿಕ ಕಲಹ, ಆರೋಗ್ಯ, ಸಂತಾನ, ಕೋರ್ಟು ಕಚೇರಿ, ವ್ಯಾಪಾರ, ರಾಜಕೀಯ, ವಿದೇಶ ಪ್ರಯಾಣ, ಉದ್ಯೋಗ ಇಂತಹ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ. ಎಲ್ಲಿಯೂ ಆಗದ ಕೆಲಸ ಇಲ್ಲಿ ಸಾಧ್ಯ. ವಿಶೇಷ ಸೂಚನೆ: ಸತಿಪತಿ ಕಲಹ, ಪ್ರೇಮ ಬಾಧೆ, ಲೈಂಗಿಕ ಸಮಸ್ಯೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮದುವೆಯಲ್ಲಿ ವಿಳಂಬ, ಮರಣ ಭಯ, ಜೀವನದಲ್ಲಿ ಜಿಗುಪ್ಸೆ, ಇನ್ನೂ ಅನೇಕ ನಿಮ್ಮ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅಘೋರಿ ನಾಗಾಸಾಧುಗಳಿಂದ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆನ ಗುರುಜಿಗಳು ಒಂದು ಫೋನ್ನ ಮುಖಾಂತರನೇ ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ. ನನಗೆ ನನ್ನ ಸಂಬಂಧಿಗಳಾದಂಥವರು ಎಲ್ಲರೂ ಕೂಡ ಮಾಟ ಮಂತ್ರ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನಾನು ಸಾಯುವಂಥ ಪರಿಸ್ಥಿತಿನ ತಲುಪಿಸಿದ್ರು. ಗುರೂಜಿಯವರು ಫೋನಿನ ಒಂದು ಧ್ವನಿಯ ಮೂಲಕ ನನ್ನನ್ನು ಗುರುತಿಸಿ, ನನ್ನ ಸಮಸ್ಯೆನ ಗುರುತಿಸಿ ಅದಕ್ಕೆ ಉತ್ತಮವಾದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ದೂರವಾಣಿ ಸಂಖ್ಯೆ 9632860475. ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಸೂಪರ್ ಮಾರ್ಕೆಟ್ ಭರ್ಜರಿ ಆಫರ್ಗಳ ಸುರಿಮಳೆ. ಒಂದೇ ಸೂರಿನಡಿ ಫರ್ನಿಚರ್ಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ನಿಮ್ಮ ಮನೆಗೆ ಬೇಕಾಗುವಂತಹ ದಿನ ಬಳಕೆಯ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ ಪ್ರಿಯಾ ಎಲೆಕ್ಟ್ರಾನಿಕ್ಸ್. ಪ್ರಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಪ್ರೆಸ್ಟೀಜ್ನ ಎಲ್ಲ ಐಟಮ್ಸ್ಗಳು 25% 60% ಡಿಸ್ಕೌಂಟ್ ಅನ್ನ ನೀಡ್ತಾ ಇದೆ. ಹಾಗೆಯೇ ವಿ-ಗಾರ್ಡ್ ಗ್ಯಾಸ್ ಗೀಸರ್, ಸುಜಾತ ಮಿಕ್ಸಿ 6000 ಸಿಗ್ತಾ ಇದೆ. ವಿ-ಗಾರ್ಡ್ ವಾಟರ್ ಹೀಟರ್ 25% ಆಫರ್. ಪ್ಯಾನಾಸೋನಿಕ್ ಮಿಕ್ಸರ್ ಗ್ರೈಂಡರ್ 25% ಡಿಸ್ಕೌಂಟ್. ಜೊತೆಗೆ ಕ್ಯಾಶ್ ಬ್ಯಾಕ್ ಆಫರ್ ಆನ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಮೇಲೆ. ಹಾಗಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಎನಿಥಿಂಗ್ ಟು ಎನಿಥಿಂಗ್ ಜೂನ್ 23ರಿಂದ ಜೂನ್ 30ರವರೆಗೆ ಎಲ್ಲ ಆಫರ್ಗಳು ನಿಮಗಾಗಿ. ಹಾಗಿದ್ರೆ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಬಳಿ ಪ್ರಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 7026054777. ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ಚೀರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘ ಉಳ್ಳಾಲ ಇವರ ನೇತೃತ್ವದಲ್ಲಿ ಟಿಎಲ್ಎ ಚೇರ್ಲಿ ಓರಿನಾಲ್ 2025 ಇದೇ ಬರುವಂತಹ ಜುಲೈ 20ರಂದು ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಬಲಿಯ ಗದ್ದಿಯಲ್ಲಿ ನಡೆಯಲಿದೆ. ಇನ್ನು ಚೇರ್ ಕಳಿಯಲ್ಲಿ ಏನೇನಿದೆ? LKG ಅಂಡ್ UKG ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಬಾಲ್ ಪಾಸಿಂಗ್, ಬಕೆಟ್ಗೆ ಬಾಲ್ ಹಾಕೋದು, 30 ಮೀಟರ್ ರೇಸ್. ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 50 ಮೀಟರ್ ರೇಸ್, ಬಾಲ್ ಪಾಸಿಂಗ್, ಬಕೆಟ್ಗೆ ಬಾಲ್ ಹಾಕೋದು. ಥರ್ಡ್ ಅಂಡ್ ಫೋರ್ತ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 75 ಮೀಟರ್ ರೇಸ್, ಬಲೂನ್ ರೇಸ್, ಬನಾನಾ ರೇಸ್. ಇನ್ನು ಫಿಫ್ತ್ ಅಂಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 75 ಮೀಟರ್ ರೇಸ್, ಬಲೂನ್ ರೇಸ್, ಬನಾನಾ ರೇಸ್. ಇನ್ನು ಸೆವೆಂತ್ ಅಂಡ್ ಏತ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ರೇಸ್, ಹಿಮ್ಮುಖ ಓಟ, ಅಡಿಕೆ ಹಾಳೆ ಓಟ. ಇನ್ನು ನೈನ್ತ್ ಅಂಡ್ 10th ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ಓಟ, 3 ಕಾಲಿನ ಓಟ, ಹಿಮ್ಮುಖ ಓಟ, ಅಡಿಕೆ ಹಾಳೆ ಓಟ. ಇನ್ನು PUC ಅಂಡ್ ಡಿಗ್ರಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ, ಗೂಟ ಸುತ್ತುವ ಓಟ, ಲಿಂಬೆ ಚಮಚ, ಜನಕಂಬುಲ. ಇನ್ನು ಪುರುಷರ ವಿಭಾಗ 25 ವರ್ಷ ಮತ್ತು 40 ವರ್ಷದವರಿಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ, ಗೂಟ ತಿರುಗಿ ಓಟ. ಇನ್ನು 40 ವರ್ಷ ಮೇಲ್ಪಟ್ಟಂತಹ ಪುರುಷ ಮತ್ತು ಮಹಿಳೆಯರಿಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ,
ಮಡಲ್ ಹೆಣೆಯುವುದು ಮಹಿಳೆಯರಿಗೆ. ಇನ್ನು ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್ ಅಂಡ್ ಹಗ್ಗಜಗ್ಗಾಟ. ಇನ್ನು ದಂಪತಿಗಳಿಗೆ ಹಾಲು ಓಟ, ಉಪ್ಪು ಮೂಟೆ ಓಟ, ಜೋಡಿ ಓಟ, ಬಲೂನ್ ರೇಸ್ ನಡೆಯಲಿದೆ. ಹಾಗೆಯೇ ಓಪನ್ ಟು ಆಲ್ ವಿಧಿಶೋಧ, ತಪ್ಪಂಗಾಯಿ, ಪಿರಮಿಡ್, ಮಡಿಕೆ ಹೊಡೆಯುವಂಥದ್ದು ಜರುಗಲಿದೆ. ಈ ಎಲ್ಲಾ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳಿಗೂ ಸರ್ವರಿಗೂ ಆದರದ ಸ್ವಾಗತ. ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ತಾಲೂಕು ಬಂಟರ ಸಂಘದ ವತಿಯಿಂದ ಬಂಟರ ಯಾನೆ ನಾಡವರ ಮಾತೃ ಸಂಘದ ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಮಹಿಳಾ, ಯುವ ಹಾಗೂ ವಿದ್ಯಾರ್ಥಿ ಸಂಘದ ಸಹಕಾರದೊಂದಿಗೆ ಪೆರ್ಮೆದ ಬಂಟೆರ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಜುಲೈ 12 ಶನಿವಾರ ಕೊಂಬೆಟ್ಟು ಬಂಟರ ಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಹೇಳಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಮಾಜದ ವಿಶೇಷ ಸಾಧಕರನ್ನ ಸನ್ಮಾನಿಸುವುದರ ಜೊತೆಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗುತ್ತದೆ. 115 ಮಂದಿಗೆ ವಿದ್ಯಾರ್ಥಿ ವೇತನ, ಒಟ್ಟು 300ಕ್ಕಿಂತಲೂ ಅಧಿಕ ಮಂದಿಯನ್ನ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಬೆಳಿಗ್ಗೆ 9:30ಕ್ಕೆ ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸೀತಾರಾಮ್ ರೈ ಸವನೂರು ಧ್ವಜಾರೋಹಣ ಮಾಡಲಿದ್ದು, ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಅರಿಯಡ್ಕ ಚಿಕ್ಕಪ್ಪ ನಾಯಕ ಉಪಸ್ಥಿತರಿರುವರು. ಇನ್ನು 10 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷ ಅಶೋಕ್ ಶೆಟ್ಟಿ ನೆರವೇರಿಸಲಿದ್ದು, ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾವು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಇನ್ನು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಸನ್ಮಾನವನ್ನ ನೆರವೇರಿಸುವರು. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಿಕ್ಕಿದ್ದು, ಮುಖ್ಯ ಅತಿಥಿಯಾಗಿ ಬೆಂಗಳೂರು ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿ ಸಮಿತಿ ಅಧ್ಯಕ್ಷ ಉಮೇಶ್ ಕುಮಾರ್ ಶೆಟ್ಟಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಇನ್ನು ಅತಿಥಿಗಳಾಗಿ ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ರಂಗೋಲಿ, ಬೆಂಗಳೂರು ಬಂಟರ ಸಂಘದ ಜೊತೆ ಕಾರ್ಯದರ್ಶಿ ಜಯಶ್ರೀ ಸಿ ರೈ ಪಾಲ್ಗೊಳ್ಳಲಿದ್ದಾರೆ. ತಾಲೂಕು ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ರೈ ಬೋಲ್ಯೋಟು, ಬಂಟರ ಯಾನೆ ನಾಡವರ ಮಾತೃ ಸಂಘದ ತಾಲೂಕು ಸಂಚಾಲಕ ಕುಮ್ರಾ ದುರ್ಗಪ್ರಸಾದ್ ರೈ, ತಾಲೂಕು ಸಂಘದ ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ ರೈ ಮರ್ದೋಡಿ, ಲಕ್ಷ್ಮೀನಾರಾಯಣ್ ಶೆಟ್ಟಿ ಹರಿಯಡ್ಕ, ದಯಾನಂದ್ ಶೆಟ್ಟಿ ಮನೆವಳಿಕೆ, ರಾಧಾಕೃಷ್ಣ ಬುಡಿಯಾರ್, ಸಹ ಸಂಚಾಲಕ ರಾಧಾಕೃಷ್ಣ ಅಲ್ವಾ ಸಾಚಾ, ಮಹಿಳಾ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ, ಯುವ ಸಂಘದ ಅಧ್ಯಕ್ಷ ಹರ್ಷಕುಮಾರ್ ರೈ ಮಾಡಾವು, ವಿದ್ಯಾಸಂಘದ ಅಧ್ಯಕ್ಷ ಪವನ್ ಶೆಟ್ಟಿ ಕಂಬಲ್ತಡ್ಕ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವಲಿಕೆ, ಕೋಶಾಧಿಕಾರಿ ಸಂತೋಷ್ ಕುಮಾರ್ ಶೆಟ್ಟಿ, ತಾಲೂಕು ಸಮಿತಿ ಸಂಚಾಲಕ ಕುಮ್ರಾ ದುರ್ಗಪ್ರಸಾದ್ ರೈ, ಮಹಿಳಾ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ ಉಪಸ್ಥಿತರಿದ್ದರು. ಈಗ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ. ಅದು ಅಂತ್ಯೋದಯ, BPL ಮತ್ತು APL. ಈ ಸಲ ವಿಶೇಷವಾಗಿ APL ನವರಿಗೂ ಸಹ ನಾವು ಅಂದ್ರೆ ಅವರ ಅಂಕವನ್ನು ಪರಿಗಣಿಸಿ 90ಕ್ಕಿಂತ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅಂದ್ರೆ ಅವರಿಗೆ ಒಂದು ಪ್ರೋತ್ಸಾಹ ಧನ, ವಿದ್ಯಾರ್ಥಿ ವೇತನ ಅಂತ ಆಗುದಿಲ್ಲ, ಪ್ರೋತ್ಸಾಹ ಧನವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಾಗಿ ವಿಶೇಷವಾಗಿ ಈ ಒಂದು ಸಾಲಿನಲ್ಲಿ ನಮಗೆ ಗುರುತಿಸಲ್ಪಟ್ಟಂತ ಪುತ್ತೂರು ತಾಲೂಕಿಗೆ ಒಳಪಟ್ಟಿರುವಂತ ಕೆಲವು ಸಾಧಕರನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಡಾಕ್ಟರ್ ವನಿತಾ ಎಚ್ ಶೆಟ್ಟಿ, ಮತ್ತೊಂದು ಡಾಕ್ಟರ್ ಸುಶಾಂತ್ ರೈ ಬೆಳ್ಳಿಪಾಡಿ ಮತ್ತು ಲಯನ್ ಹರಿಪ್ರಸಾದ್ ರೈ. ಈ 3 ಜನ ವಿಶೇಷವಾಗಿ ನಮ್ಮ ಪುತ್ತೂರಿನವರಾಗಿದ್ದು ಇವರು ಬೇರೆ ಊರಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತ ಸಾಧಕರು. ಮತ್ತೆ ನಮ್ಮದೇ ಆದ ಇವತ್ತು ಶಶಿಕುಮಾರ್ ರೈ ಬಾಲ್ಯೋಟು, ಇವರು ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಒಂದು ಹೆಮ್ಮೆಯ ವಿಚಾರ. ಮತ್ತೊಬ್ಬರು SB ಜಯರಾಮ್ ರೈ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದಂತವರು, ಮತ್ತೊಂದು ಶಿವನಾಥ್ ರೈ ಅವರು ಜಿಲ್ಲಾ ಧಾರ್ಮಿಕ ಪರಿಷತ್ತಿನಲ್ಲಿ ಈ ಸದಸ್ಯರಾಗಿ ದುಡಿಯುತ್ತಿರುವಂತವ್ರು. ಮತ್ತೆ ಶ್ರೀನಿವಾಸ ರೈ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಕಳೆದ ಇದರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಇಷ್ಟು. ಮತ್ತೆ ವಿಶೇಷವಾಗಿ 3 ಜನ ವಿದ್ಯಾರ್ಥಿಗಳು ಒಂದು JEಯಲ್ಲಿ ದೊಡ್ಡ ಮಟ್ಟದ 99.5% ಅಂಕವನ್ನು ಪಡ್ಕೊಂಡು ಅವರು ಇದರಲ್ಲಿ ಒಂದು ರ್ಯಾಂಕ್ ಪಡ್ಕೊಂಡಿರ್ತಾರೆ. ಮತ್ತೊಂದು ವೈಭವಿ ಶೆಟ್ಟಿ, ಇದು ಒಂದು ರಾಷ್ಟ್ರೀಯ ಮಟ್ಟದ JAM ಅಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಈ ಒಂದು ಸ್ಥಾನವನ್ನು ಪಡ್ಕೊಂಡಂತ ನಮ್ಮ ಪುತ್ತೂರಿನ ಪ್ರತಿಭೆ ವೈಭವಿ ಶೆಟ್ಟಿ. ಮತ್ತೊಂದು ಕುಮಾರಿ ಜ್ಞಾನ ರೈ, ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಲ ಪ್ರತಿಭೆಯಾಗಿ ಕಳೆದ ಬಾರಿ ಗುರುತಿಸಲ್ಪಟ್ಟಿದ್ದಾರೆ. ಈ ಬಾರಿ
ಹಾಗಾಗಿ ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಒಂದು, ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಇಷ್ಟೇ, ಬಂಟರು ಒಂದು ರೀತಿಯ ಸಾಧಕರು, ನಾಯಕತ್ವ ವಹಿಸಿಕೊಳ್ಳುವಂತವರು, ಬೇರೆ ಬೇರೆ ಕ್ಷೇತ್ರದಲ್ಲಿರುವಾಗ ನಮ್ಮ ಸಂಘ ಸಂಸ್ಥೆಗಳ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರೆಲ್ಲರಿಗೂ ಒಂದು ನಿರೀಕ್ಷೆ ಇರ್ತದೆ. ನಾವು ಏನು ಸಾಧನೆ ಮಾಡಿದ್ರು ನಮ್ಮನ್ನು ನಮ್ಮ ಸಂಘ ಸಂಸ್ಥೆಗಳು ಅಥವಾ ನಮ್ಮ ಜಾತಿ ಬಾಂಧವರಿಂದ ಗುರುತಿಸಲ್ಪಡಬೇಕು ಅಂತ ಹೇಳುವ ಭಾವನೆ ಇರ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಈ ಎಲ್ಲ ಸನ್ಮಾನಗಳು ಸುಮಾರು ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನಿಂದ ಒಂದು ದೊಡ್ಡ ಮಟ್ಟದ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು 12 ಜನ ಈ ಸಾಧಕರಿಗೆ, ಮತ್ತೆ ಉಳಿದಂತೆ ಸುಮಾರು 300 ಜನರನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಗುರುತಿಸುವಂತ ಒಂದು ಗೌರವಿಸುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. 300 ಜನರಿಗೆ ಈಗ ಕಾರ್ಯಕ್ರಮ ಸನ್ಮಾನ ಆಗ್ತಾ ಇದೆ ಆ ವೇದಿಕೆಯಲ್ಲಿ ಅವತ್ತು. ಹಾಗಾಗಿ ಇದಲ್ಲದೆ 11-12 ಜನ ಅಲ್ಲದೆ 300ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳದ್ದು ಸೇರಿದ್ರೆ ಇನ್ನೂ ಹೆಚ್ಚಿದೆ. ಸಾಧಾರಣ 350 ಜನರನ್ನು ನಾವು ಆ ಒಂದು ವೇದಿಕೆಯಲ್ಲಿ ಗುರುತಿಸುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ಸಾಧಕರನ್ನು, ಅಂದ್ರೆ ಸಾಧನೆ ಅಂತ ಹೇಳಿದ್ರೆ ಈಗ ಬಂಟರು ಯಾವ ಒಂದು ಸಹಕಾರಿ ಸಂಘದಲ್ಲಿ ಇರ್ಲಿ, ಅಲ್ಲೇ ಇದ್ರು ಸಹ ಅವರಲ್ಲಿ ಆ ಕ್ಷೇತ್ರದಲ್ಲಿ ಬಂದಂತ ಪ್ರತಿಯೊಂದು ಜಾತಿಯಲ್ಲಿ ಸಮಾಜದಲ್ಲಿ ಇದೆ. ಅದೇ ರೀತಿ ಬಂಟರದ್ದು ಅಂತ ಹೇಳುವಂಥದ್ದು ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬೆಳಿಗ್ಗೆ ಧ್ವಜಾರೋಹಣ ನಡೀತದೆ ಸವಣೂರು ಸಿದ್ದರಾಮಯ್ಯ ಅವರಿಂದ, ಮತ್ತು ಚಾವಡಿಯ ಮದಿಪು ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಚಿಕ್ಕಪ್ಪ ನಾಯ್ಕರವರು ಇರ್ತಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಬೆಂಗಳೂರು ಬಂಟರ ಸಂಘ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸಮಾಜದಲ್ಲಿ, ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದ ಸಂಘ ಮತ್ತು ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇರುವಂತ ಸಂಘ. ಹಾಗಾಗಿ ಇದರ ಒಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅವರ ಮೂಲಕ ನಡೆಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರಾದಂತ CA ಅಶೋಕ್ ಶೆಟ್ಟಿ ಇವರನ್ನು ಬರಮಾಡ್ತಾ ಇದ್ದೇವೆ. ಇವರು ಈಗಾಗಲೇ ಅಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಬೆಂಗಳೂರಿನಲ್ಲಿ, RNS ಸ್ಕೂಲ್ ಕಾಲೇಜ್ PUC 2 ವರ್ಷದ ನಮ್ಮ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 2 ವರ್ಷ. ಪುತ್ತೂರು ತಾಲೂಕಿನ ಇಡ್ದೆ ದೂಮಡ್ಕ ಸುಮಾರು 13 ಪರಿಶಿಷ್ಟ ಪಂಗಡದ ಮನೆಯವರಿಗೆ ರಸ್ತೆ ಸಂಪರ್ಕವಿಲ್ಲದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಂಪರ್ಕ ಮಾಡಿಕೊಡುವಂತೆ ಪ್ರತಿಭಟನೆಯನ್ನ ನಡೆಸಿದ್ರು. ಇಡ್ದೆ ಗ್ರಾಮದ ದೂಮಡ್ಕ, ಚಾಕೋಟೆ, ಮದಕ ಪರಿಸರ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ ರಸ್ತೆ ಸಂಪರ್ಕ ಇಲ್ಲದೆ 102 ವರ್ಷಗಳು ಕಳೆದಿದೆ. ಹಾಗಾಗಿ ಇಂದು ರೊಚ್ಚಿಗೆದ್ದಿರುವಂತಹ ಅಲ್ಲಿನ ಗ್ರಾಮಸ್ಥರು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಸದಸ್ಯರೊಂದಿಗೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಪಟ್ಟು ಹಿಡಿದ್ರು. ಈ ವೇಳೆ ಕೆಲಕಾಲ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಬಳಿಕ ರಸ್ತೆ ಸಂಪರ್ಕಕ್ಕೆ ಬೇಕಿರುವ ಖಾಸಗಿ ಜಮೀನಿನ ಮಾಲೀಕರ ಜೊತೆಯೂ ಗ್ರಾಮಸ್ಥರು ವಾಗ್ವಾದವನ್ನ ನಡೆಸಿದ್ರು. ಈ ವೇಳೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಲುಪುವ ವೇಳೆ ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಜಂಬೂರಾಜ ಮಹಾಜನ ಆಗಮಿಸಿ ಕೆಲ ಹೊತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಇದಕ್ಕೂ ಜಗ್ಗದಂತಹ ಗ್ರಾಮಸ್ಥರು ಖಾಸಗಿ ಜಮೀನಿನ ಬೇಲಿ ತೆಗೆದು ರಸ್ತೆ ನಾವೇ ನಿರ್ಮಿಸಿಕೊಳ್ತೇವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಬಳಿಕ ಕಂದಾಯ ಇಲಾಖಾ ಅಧಿಕಾರಿಗಳು ಆಗಮಿಸಿ ಖಾಸಗಿ ಜಮೀನಿನ ಮಾಲೀಕರ ಮನವೊಲಿಸಿ 5.5 ಫೀಟ್ನಂತೆ ರಸ್ತೆ ನಿರ್ಮಾಣ ಜಾಗ ಬಿಟ್ಟುಕೊಟ್ಟು ಅವಕಾಶ ಮಾಡಿಕೊಡ್ಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ಇದಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಕೂಡ ತಮ್ಮ ಸ್ವಂತ ಜಮೀನನ್ನ ಬಿಟ್ಟುಕೊಡಬೇಕು ಎಂದು ಪ್ರಶ್ನೆ ಮಾಡಿದ್ರು. ಕೊನೆಗೆ ಕಂದಾಯ ಇಲಾಖಾಧಿಕಾರಿ ಖಾಸಗಿ ಜಮೀನಿನ ಮಾಲೀಕರನ್ನ ಮನವೊಲಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಕೇಳಿಕೊಂಡ್ರು. ಮಾನವೀಯತೆ ದೃಷ್ಟಿಯಿಂದ 13 ಮನೆಯವರಿಗೆ ನೆರವಾಗಬೇಕು ಎಂದು ತಿಳಿಸಿದ್ರು. ಅದರಂತೆ ನಾಳೆ ಸರ್ವೆ ಕಾರ್ಯ ನೆರವೇರಲಿದ್ದು JCB ಮುಖಾಂತರ ರಸ್ತೆ ನಿರ್ಮಿಸುವ ಕಾರ್ಯ ನೆರವೇರಲಿದೆ. JCB ತಗೊಂಡು ಇನ್ನೊಬ್ಬರ ಜಾಗನ ಕರೆದು ಬಿಟ್ಟು ಮಣ್ಣಲ್ಲಿ ಚೆಲ್ಲಿ ಬಿಟ್ರೆ ನಡೆಯಕ್ಕೆ ಹೋಗೇ ಆಗಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಡಾಮರ್ ಬೇಡ, ಕಚ್ಚಾ ರೋಡ್ ಡಂಬ್ ಗೊತ್ತಾಯ್ತಾ? ಡಾಮರ್ ರೋಡ್ ಬೇಡ, ಕಾಂಕ್ರೀಟ್ ಬೇಡ, ಗೊತ್ತಾಯ್ತಾ? ನೋಡಿ ಸಿಂಪಲ್
ನಡ್ಕೊಂಡು ಹೋಗ್ಲಿಕ್ಕೆ ಆಗಿ ಇರ್ಲಿಲ್ಲ, ಎತ್ತಿಕೊಂಡು ಹೋದದ್ದು. ಅದು ಫೋಟೋ ಇತ್ತು, ಅದು ಮೊಬೈಲ್ ಅಲ್ಲಿ ಇಲ್ಲ. ಇದು ಯಾವ್ದಾದ್ರು ರಾಜಕೀಯದವರಿಗೆ ಗೊತ್ತುಂಟ? ನಾಯಿಗಳಿಗೆ ಗೊತ್ತಿಲ್ಲ, ಇವರಿಗೆ ನಾಯಿಗಳಿಗೆ ಇವರ ಹೆಂಡತಿ ಮಕ್ಕಳ ಐಷಾರಾಮಿ ಜೀವನದಲ್ಲಿ ಇದ್ದಾರೆ. ಆಟು ನೋವು ಬಂದು ಅಲ್ಲಿ ಎತ್ತುಕೊಂಡು ಬರೋದು, ಅರ್ಥದಲ್ಲಿ ಜೀವ ಯಾರಿದ್ದಾರೆ, ಜೀವವನ್ನು ಕಳ್ಕೊಂಡು. ನಾನು ಕೂಡ ಪಂಚಾಯತಲ್ಲಿರುವಾಗ ಸಾಮಾನ್ಯವಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇದಕ್ಕೆ, ಆದರೆ ಏನು ಉಪಯೋಗ ಅಂತ ತರಲಿಲ್ಲ. ಇವತ್ತೆಲ್ಲ ನಮ್ಮ ನಾಗರಿಕರು ಸೇರಿದ್ದಾರೆ, ಅವರಿಗೆಲ್ಲ ನಮ್ಮ ಆರ್ಐಯವರು ವಿಎವರು ಒಂದು ಮಾತು ಕೊಟ್ಟಿದ್ದಾರೆ, ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾವು ನಿಮಗೆಲ್ಲ ಏನು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ರೆಡಿ ಮಾಡಿಕೊಡ್ತೇವೆ ಅಂತೇಳಿ. ಅವರ ಒಪ್ಪಿಗೆ ಮೇರೆಗೆ ನಾವು ಇವತ್ತಿನ ಈ ಕೆಲಸವನ್ನು ಇಲ್ಲಿಗೆ ಇವತ್ತಿಗೆ ಮೊಟಕುಗೊಳಿಸಿದ್ದೇವೆ. ನಾಳೆ ಮಾಡಿಕೊಡ್ತಾರೆ ಅಂತೇಳಿ ಅವರ ನಂಬಿಕೆ ಮೇಲೆ ನಾವು ಮೊಟಕುಗೊಳಿಸಿದ್ದೇವೆ. ಹಾಗಾಗಿ ನಾಳೆ ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗೆ. ಮತ್ತೆ ಇಲ್ಲದಿದ್ದರೆ ನಾವು ನಮ್ಮ ಮುಂದಿನ ಕೆಲಸವನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳ್ತೀವಿ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ವತಿಯಿಂದ ಹಲವಾರು 112 ವರ್ಷದ 13 ಮನೆ ಕಾಲೋನಿ. ಆ ಕಾಲೋನಿಗೆ ಮೂಲಭೂತ ಸೌಕರ್ಯ ಅಂತ ರಸ್ತೆ ಇರಲಿಲ್ಲ. ಬಹುಶಃ ನಾವು DC ಅವರಿಗೆ ಮನವಿ ಕೊಟ್ಟಿದ್ದೇವೆ, ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ಮತ್ತು 2.5 ವರ್ಷ ಮುಂಚೆ ಮಾನ್ಯ ಶಾಸಕರಾದ ಅಶೋಕ್ ರೈ ಸಹ ಕೊಟ್ಟಿದ್ದಾರೆ. ಕೊಟ್ಟು ಅವರು ಹೇಳಿದರು, ನಾನು ವಿನ್ನಾದ ಮೇಲೆ 2 ದಿವಸದಲ್ಲಿ ನಾನು ರಸ್ತೆ ಮಾಡಿಕೊಡ್ತೇನೆ. ಏನೂ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ. ನಾನು 2 ವರ್ಷ ಆಯಿತು, ಇಷ್ಟವರಿಗೆ ರಸ್ತೆ ಮಾಡಿ ಕೊಡಲಿಲ್ಲ. ಪಾಪ ಅವರಿಗೆ ಹಲವಾರು ಘಟನೆ ನಡೀತಿದೆ. ಒಂದು ಇವರ ದನ ಸತ್ತಿದೆ, ಮತ್ತೊಂದು ಮನೆ ಹಾಳಾಗಿದೆ, ಮತ್ತೊಂದು ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಬರಲಿಕ್ಕೆ ಭಾರಿ ಶೋಚನೀಯ ವಿಷಯ ಆಗಿದೆ. 112 ವರ್ಷದಿಂದ ರಸ್ತೆ ಇಲ್ಲ ಅಂದಿದ್ದರೆ ಮೂಲ ಸೌಕರ್ಯ, ಭಾರತ ದೇಶದ ಮೂಲ ಸೌಕರ್ಯ ಒಂದು ದಾರಿ, ವಿದ್ಯುತ್, ನೀರು, ಈ ಸೌಲಭ್ಯ ಇಲ್ಲದಿದ್ದರೆ ಏನಂತ ಹೇಳೋದು. ನನಗೆ ಮೊನ್ನೆ ನಾವು ಪ್ರೆಸ್ ಮೀಟಿಂಗಲ್ಲಿ ನಾನು ಎಲ್ಲರಿಗೂ TV ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರ ಅಭಿನಂದನೆ ಹೇಳಿದ್ದೇನೆ. ಈ ಅಭಿನಂದನೆ ಇವತ್ತು ನಾನು ಡೇಟ್ ಕೊಟ್ಟಿದ್ದೇನೆ, ನಾವು ಇವತ್ತು ಕೆಲಸ ಶುರು ಮಾಡ್ತೇವೆ. ಅದು ಏನು ಜೈಲಿಗೆ ಹೋದರೂ ತೊಂದರೆ ಇಲ್ಲ ಅಂತೇಳಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ. ಯಾಕೆ ಗೊತ್ತಾ, ಬಡವರ ಕೂಗು ಯಾರಿಗೆ ಗೊತ್ತ, ರಾಜಕೀಯದವರಿಗೆ ಯಾರಿಗೆ ಗೊತ್ತಾಗಿದೆ, ಆದರೂ ಗೊತ್ತಾಗೋದು ನಾವು ಬಡವರ ಕೂಗು ನಮಗೆ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಗೊತ್ತಿದೆ. ಇನ್ನೂ ಸಹ ಯಾರಾದರೂ ಬೇರೆಯವರದ್ದು ಕಾಲೋನಿಯವರದ್ದು ಸಮಸ್ಯೆ ನನಗೆ ತುಂಬ ಬಂದಿದೆ. ಇದನ್ನೊಂದು ಹಂತ ನಾಳೆ ಅವರು ಕಂದಾಯ ಇಲಾಖೆಯವರು RIಯವರು ನಮ್ಮ ಹತ್ರ ಹೇಳಿದರೆ, ನಾಳೆ ಬಂದು ನಾನು ಮಾರ್ಕ್ ಮಾಡಿ ಕೊಡ್ತೇನೆ ಅಂತೇಳಿ. ಎಲ್ಲಿಯಾದರೂ ಅವರು ಕೋರ್ಟಿಗೆ ಅಲ್ಲಿ ಸ್ಟೇ ತಗೊಳ್ಳಿಕ್ಕೆ ಅಂತೇಳಿ ಹೋಗಿದ್ದಾರೆ, ಅದು ನನಗೆ ಗೊತ್ತಿದೆ. ಸೋಮವಾರ ದಿವಸ ಹೋಗಿದ್ದಾರೆ. ಆ ಸೋಮವಾರ ದಿವಸ ಎಲ್ಲಿಯಾದರೂ ಕೋರ್ಟ್ ನಾಳೆ ಸ್ಟೇ ತಂದಿದ್ದೇನೆ ಅಂತೇಳಿ ಎಲ್ಲರೂ ಕಾಪಿ ಯಾರೇ ಪೊಲೀಸ್ ಇಲಾಖೆ ಆದರೂ, ಪೊಲೀಸ್ ಇಲಾಖೆ ಏನು ಮಾಡಲಿಕ್ಕಿಲ್ಲ. ಯಾಕೆ ಗೊತ್ತಿಲ್ಲ, ಅವರು ನಮಗೆ ತುಂಬ ಆತ್ಮೀಯರು, ಅವರು ಸಹಕಾರ ಮಾಡ್ತಾರೆ. ಇವತ್ತು ಸಂಪೇಟೆ ಠಾಣೆಯ SI ಅವರು ಜಂಬೂ ಸರ್ ಅವರ ಒಳ್ಳೆ ಮುತುವರ್ಜಿ ವಹಿಸಿ ಇಷ್ಟು ಕಷ್ಟ ಬಂದಿದೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಹ ಸಲ್ಲಿಸ್ತೇನೆ. ಮತ್ತು ಬಹುಶಃ VA ಅವರು ಹೇಳ್ತಾ ಇದ್ದಾರೆ, ನಾಳೆ ಖಂಡಿತವಾಗಿ ನಾನು ಮಾರ್ಕ್ ಮಾಡಿ ಕೊಡ್ತೇನೆ. ಅವರೇ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ. ಅವರು ರಸ್ತೆಯನ್ನು ಸಹ ನೋಡಿದ್ದಾರೆ, ಅವರು ಸಹ ಮಾಡಿಕೊಟ್ಟರೆ ಅವರಿಗೆ ಧನ್ಯವಾದ ಹೇಳಿ. ಎಲ್ಲಿಯಾದರೂ ಬಹುಶಃ ಎಲ್ಲಿಯಾದರೂ ಕೋರ್ಟಿನ ಸ್ಟೇ ಮಿನಿ ತಂದರೆ ನಾವು ವೇಕೆಟ್ ಮಾಡೋದು ಜೀವನದಲ್ಲಿ ಮಾಡೋದಿಲ್ಲ. ಏನೇ ಸ್ಟೇ ಇರಲಿ, 13 ಮನೆಯವರಿಗೆ ನಾವು ಬೇಕಾದ ಮೂಲ ಸೌಕರ್ಯ ಮಾಡಿಕೊಡ್ತೇನೆ ಅಂತೇಳಿ ನಮ್ಮ ಸಂಘಟನೆಯಿಂದ ಭರವಸೆ ಕೊಟ್ಟಿದ್ದೇನೆ. ಇನ್ನೂ ಸಹ ನಾಳೆ ಆಗದಿದ್ದರೆ ನಾಳೆ ಖುದ್ದು ನಾನು ಬರ್ತೇನೆ. ಆಗದಿದ್ದರೆ ಖಂಡಿತ ನಾವು ಸತ್ರು ನಾವು ಈ ಕಾಲೋನಿಯವರು ನಾವು ಬಿಡುವುದಿಲ್ಲ, ರಸ್ತೆ ಮಾಡಿಯೇ ಮಾಡ್ತೇವೆ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.